ನೆಲಮಂಗಲ ನಗರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಎಂ ನಾರಾಯಣಗೌಡ ಅವರು ಅಧಿಕಾರ ಸ್ವೀಕರಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ನೂತನ ಸದಸ್ಯರಾಗಿ ಬಿಜಿ ವಾಸು, ಸೋಲೂರು ರಂಗಸ್ವಾಮಿ, ಎಚ್ ಪ್ರಕಾಶ್ ಬಾಬು ಅವರನ್ನು ಕೂಡ ಬಂದಂತಹ ಸ್ನೇಹಿತರು ಅಭಿನಂದಿಸಲಾಯಿತು. ರಾಶಿ ಹೂಮಾಲೆಗಳಿಂದ ಶ್ರೀಯುತರನ್ನು ತಮ್ಮ ಅಭಿಮಾನಿಗಳು, ಸ್ನೇಹಿತರು, ಹಿತೈಷಿಗಳು ಅಭಿನಂದಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಎಂ ನಾರಾಯಣಗೌಡ ಅವರು, ಯೋಜನಾ ಪ್ರಾಧಿಕಾರದ ಅಭಿವೃದ್ಧಿಗೆ ನಾವೆಲ್ಲರೂ ಹೆಚ್ಚು ಶ್ರಮಿಸುತ್ತೇವೆ ಎಂದು ವಾಹಿನಿಯಲ್ಲಿ ತಿಳಿಸಿದ್ದಾರೆ. ನಾನು ಇವತ್ತು ಮುಖ್ಯವಾಗಿ ನಮ್ಮ ನೆಚ್ಚಿನ ಶಾಸಕರಾದ ಸೀನಣ್ಣನವರ ಮತ್ತು ನಮ್ಮ MLC ರವೀಣ್ಣನವರ ಆಶೀರ್ವಾದದಿಂದ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಸಂಸದರಾದ ಸುರೇಶ್ ಅಣ್ಣನವರ ಆಶೀರ್ವಾದದಿಂದ ಇವತ್ತು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿ ಪದಗ್ರಹಣ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರಾ. ನಾನು ಇವತ್ತು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಇವತ್ತು ನೆಲಮಂಗಲದ ಬಹುತೇಕ ಕೆರೆಗಳಿರ್ಬೋದು, ನೆಲಮಂಗಲದ ಕಟ್ಟಡಗಳಿರ್ಬೋದು, ಎಲ್ಲ ರೀತಿಯಲ್ಲೂ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಲು ನಾನು ಪಣ ತೊಟ್ಟಿರುವೆ. ಅದೇ ನಮ್ಮ ಶಾಸಕರ ಆಶೀರ್ವಾದದಿಂದ, ಶಾಸಕರ ಮಾರ್ಗದರ್ಶನದಂತೆ ಮುಂದಿನ ಎಲ್ಲ ಕೆಲಸ ಕಾರ್ಯಗಳು ನಾನು ಮಾಡ್ತೇನೆ ಎಂದು ಹೇಳ್ತೇನೆ. ನಿಮ್ಮ ಸ್ಥಾನಕ್ಕೆ ಏನಾದರೂ ಕಾಂಪಿಟೇಷನ್ ಇತ್ತ? ಒಂದು ಹುದ್ದೆ ಅಂದರೆ ಅದಕ್ಕೆ ಮಾಮೂಲಿ ಎಲ್ಲ ಕಾಂಪಿಟೇಷನ್ ಇರ್ತಾರೆ. ಏನು ನನ್ನ ಒಂದು ಹುದ್ದೆಗೆ ಯಾರು ಅಂತ ಕಾಂಪಿಟೇಷನ್ ಮಾಡಿರಲಿಲ್ಲ ಅಂತ ನನ್ನ ಭಾವನೆ. ನೀವು ಯಾವ ಪಕ್ಷದಿಂದ ಗುರುತಿಸ್ಕೊಂತ ಇದ್ದೀರಿ? ನಾವು ಕಾಂಗ್ರೆಸ್ ಪಕ್ಷದಿಂದ. ಈಗ NDA ಕೂಡ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದಿಂದ ಅಲ್ಲ? ಹೌದು, ಕಾಂಗ್ರೆಸ್ ಪಕ್ಷ. ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಿಮ್ಗೆ ಅಧ್ಯಕ್ಷರಾಗಬೇಕು, ನಿಮ್ಮ ಕಾಂಪಿಟೇಷನ್ ಎಷ್ಟಿತ್ತು ನಿಮ್ಮಲ್ಲೇ? ಕಾಂಪಿಟೇಷನ್ ಅದು ಸರ್ವೇ ಸಾಮಾನ್ಯ. ಈಗ ಒಂದು ಹುದ್ದೆ ಇದ್ರೆ ನಾನಾಗಬೇಕು ಅಂತ ಆಸೆ ಇರುತ್ತೆ. ಮುಂದಿನ ದಿನಗಳಲ್ಲಿ ಅದು ಅವಕಾಶ ಅವ್ರಿಗೂ ಸಿಗುತ್ತೆ. ಅಭಿವೃದ್ಧಿ ಬಗ್ಗೆ ಯಾವ ಥರ ಒತ್ತು ಕೊಡಬೇಕು ಅನ್ಕೊಂಡಿದ್ದೀರಿ? ಅಭಿವೃದ್ಧಿ ನಮ್ಮ ಯೋಜನಾ ಪ್ರಾಧಿಕಾರದ ಏನು ನಾರಾಂಶಿದೆ ಅದ್ರ ಪ್ರಕಾರ ನಾನು ಅಭಿವೃದ್ಧಿ ಪಡಿಸ್ತೇನೆ. ಈಗಾಗಲೇ ಯೋಜನಾ ಪ್ರಾಧಿಕಾರದಲ್ಲಿ ಅಭಿವೃದ್ಧಿ ಬಗ್ಗೆ ಕುಂಠಿತಗೊಂಡಿದೆ ಅಂತ ಕೇಳಿದ್ರು. ಅಧ್ಯಕ್ಷರು ಯಾವುದು? ಇದು ಡೆವಲಪ್ಮೆಂಟ್ ಅಥಾರಿಟಿ ಅಲ್ಲ, ಇದು ಪ್ಲಾನಿಂಗ್ ಅಥಾರಿಟಿ ಓನ್ಲಿ. ಮುಂದಿನ ಪ್ಲಾನಿಂಗ್ ಅಥಾರಿಟಿಯಲ್ಲಿ ಏನೇನು ಕಾರ್ಯಕ್ರಮ ಮಾಡ್ಬೋದು, ಏನೇನು ಆರಂಭಿಸಿದೆ, ನಾನು ಅಧಿಕಾರಿಗಳ ಜೊತೆ ಚರ್ಚಿಸಿ ಮುಂದಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಮುಂದೆ ಸಾಕ್ತೀವಿ ಅಂತ ನಮ್ಮ ಶಾಸಕರ ಒಂದು ದಾರಿದೀಪವಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ. ಸಾಕಷ್ಟು ಸಮಸ್ಯೆಗಳು ಇದೆ. ಯಾವುದೇ ಭೂ ಪರಿವರ್ತನೆ ಆಗದೆ ಅನಧಿಕೃತವಾಗಿ ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ. ಅಂಥವರ ವಿರುದ್ಧ ನಾವು ಯಾವ ರೀತಿ ಎಲ್ಲವನ್ನೂ ಕೂಡ ಕಾನೂನು ರೀತಿಯಲ್ಲಿ ಒಳಪಡುವಂತೆ ನಾವು ಮುಂದೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಬಯಸ್ತೀವಿ. ಈಗಾಗಲೇ ಯೋಜನಾ ಪ್ರಾಧಿಕಾರದಲ್ಲಿ ಹಲವಾರು ಪ್ಲಾನಿಂಗ್ಗಳಾಗಿದ್ದಾವೆ, ಬಟ್ ಅವು ಇಂಪ್ಲಿಮೆಂಟೇಷನ್ ಕಾಣ್ತಾ ಇಲ್ಲ. ಮುಂದೆ ನಿಮ್ಮ ಕಡೆಯಿಂದ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಇನ್ನು ಮುಂದೆ ಇಂಪ್ಲಿಮೆಂಟೇಷನ್ ಆಗೋಕ್ಕೆ ಯಾವುದೇ ಒಂದು ಅಡೆತಡೆಗಳು ಇಲ್ಲದೆ ಕೂಡ ನಾವು ಒಂದು ಶಾಸಕರ ಒಂದು ಭರವಸೆ, ಶಾಸಕರು ಏನು ನಮಗೆ ಮಾರ್ಗದರ್ಶನ ನೀಡ್ತಾರೆ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಎಲ್ಲ. ಸಂದರ್ಭದಲ್ಲಿ ಬಿನ್ಮಂಗಲ ಲಕ್ಷ್ಮೀಕಾಂತ್, CR ಗೌಡ, ವಕೀಲರಾದ ಮನುಗೌಡ, ಕಣೇಗೌಡನಹಳ್ಳಿ ಚಂದ್ರಣ್ಣ, ನಗರಸಭಾ ಸದಸ್ಯರಾದ N ಗಣೇಶ್, KK ಕೃಷ್ಣಪ್ಪ ಮತ್ತಿತರರು ಹಾಜರಿದ್ದರು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.